ಸ್ನೇಹಿತರೆ, ವಾಟ್ಸಾಪಲ್ಲಿ ಹೊಸ ವರ್ಷಕ್ಕೆ ಹೊಸ ಒಂದು ಫ್ಯೂಚರನ್ನು ವಾಟ್ಸಪ್ನವರು ತಗೊಬಂದಿದ್ದಾರೆ. ಇದೇನಪ್ಪ ಅಂದರೆ, ವಾಟ್ಸಾಪಲ್ಲಿ ಇನ್ಮೇಲೆ ನೀವು ವಾಯ್ಸ್ ಮೆಸೇಜನ್ನು ಕಳಿಸಿದಾಗ ಅಥವಾ ನಿಮಗೆ ಬೇರೆ ಯಾವುದಾದ್ರೂ ವಾಯ್ಸ್ ಮೆಸೇಜ್ ಬಂದಾಗ ಆ ಒಂದು ವಾಯ್ಸ್ ಮೆಸೇಜನ್ನು ನೀವು ಟೆಕ್ಸ್ಟಲ್ಲಿ ಟ್ರಾನ್ಸ್ಲೇಟ್ ಮಾಡ್ಕೋಬೋದು. ವಾಯ್ಸ್ ಮೆಸೇಜನ್ನು ಡೈರೆಕ್ಟಾಗಿ ಟೆಕ್ಸ್ಟ್ಗೆ ಕನ್ವರ್ಟನ್ನು ಮಾಡ್ಕೋಬೋದು. ಸೊ ನೀವೀಗ ಡಿಸ್ಪ್ಲೇ ಮೇಲೆ ನೋಡ್ತಾ ಇರ್ಬೋದು, ಇಲ್ಲಿ ವಾಯ್ಸ್ ಮೆಸೇಜಲ್ಲಿ ಏನಿದೆಯೋ ಆ ಒಂದು ವಾಯ್ಸು ಇಲ್ಲಿ ಟೆಕ್ಸ್ಟ್ ಆಗಿ ಟ್ರಾನ್ಸ್ಲೇಟ್ ಆಗಿದೆ. ನೋಡ್ತಾ ಇರ್ಬೋದು, ಹೌ ಆರ್ ಯು ಹಾಗೇನೆ ವಾಟ್ ಆರ್ ಯು ಡೂಯಿಂಗ್ ಅಂತ. ಹೌ ಆರ್ ಯು, ವಾಟ್ ಆರ್ ಯು ಡೂಯಿಂಗ್. ಸೊ ವಾಯ್ಸಲ್ಲಿ ಏನಿರುತ್ತೋ ಆ ಒಂದು ಮೆಸೇಜ್ ಇಲ್ಲಿ ಟೆಕ್ಸ್ಟಲ್ಲಿ ಟ್ರಾನ್ಸ್ಲೇಟ್ ಆಗುತ್ತೆ, ಟೆಕ್ಸ್ಟಲ್ಲಿ ಕನ್ವರ್ಟ್ ಆಗಿ ಇಲ್ಲಿ ತೋರಿಸುತ್ತೆ ಡಿಸ್ಪ್ಲೇ ಮೇಲೆ. ಸ್ನೇಹಿತರೆ, ನೀವು ಈ ಒಂದು ಟೆಕ್ಸ್ಟ್ ಟ್ರಾನ್ಸ್ಲೇಟನ್ನು ನಿಮ್ಮ ಮೊಬೈಲಲ್ಲೂ ಕೂಡ ನೀವು ಆನ್ ಮಾಡ್ಕೋಬೋದು. ಕೇವಲ ಒಂದು ಸೆಟ್ಟಿಂಗನ್ನು ಆನ್ ಮಾಡ್ಕೊಳ್ಳೋ ಮೂಲಕ ಈ ಒಂದು ಟೆಕ್ಸ್ಟ್ ಟ್ರಾನ್ಸ್ಲೇಟನ್ನು ನಿಮ್ಮ ಮೊಬೈಲಲ್ಲಿ ಯೂಸನ್ನು ಮಾಡ್ಬೋದು. ಸೊ ಯಾವ ರೀತಿ ಅಂತ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಯಾರೆಲ್ಲ ಇದುವರೆಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ನ ತಪ್ಪದೆ ಕ್ಲಿಕ್ ಮಾಡಿ. ಹಾಗೆ ಸ್ನೇಹಿತರೆ, ನಾನು ಅಪ್ಲೋಡ್ ಮಾಡುವಂಥ ಪ್ರತಿಯೊಂದು ವಿಡಿಯೋ ನೀವು ನೋಟಿಫಿಕೇಶನ್ ಮೂಲಕ ಪಡಿಬೇಕಂದ್ರೆ ಇಲ್ಲಿ ಬೆಲ್ ಐಕನ್ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ. ದಯವಿಟ್ಟು ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕನ್ನಡ ಚಾನಲ್ನ ಪ್ರೋತ್ಸಾಹಿಸಿ ಬೆಳೆಸಿ. ಸ್ನೇಹಿತರೆ, ಈಗ ಡೈರೆಕ್ಟಾಗಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಿಮ್ಮೊಂದು ವಾಟ್ಸಪ್ಪನ್ನು ಓಪನ್ ಮಾಡಿ ಮೊದಲಿಗೆ. ಆನಂತರ ಇಲ್ಲಿ ಮೇಲ್ಗಡೆ 3 ಡಾಟಸ್ ಮೇಲೆ ಕ್ಲಿಕ್ ಮಾಡಿ. ಸೆಟ್ಟಿಂಗನ್ನು ಓಪನ್ ಮಾಡಿ. ನಿಮ್ಮೊಂದು ವಾಟ್ಸಪ್ ಸೆಟ್ಟಿಂಗನ್ನು ಓಪನ್ ಮಾಡಿ. ವಾಟ್ಸಪ್ ಸೆಟ್ಟಿಂಗ್ ಓಪನ್ ಆದಮೇಲೆ ಇಲ್ಲಿ ಚಾರ್ಟ್ಸ್ ಅಂತ ಇರುತ್ತೆ, ಈ ಒಂದು ಚಾರ್ಟ್ಸ್ ಮೇಲೆ ಕ್ಲಿಕ್ ಮಾಡಿ. ಚಾರ್ಟ್ಸ್ ಓಪನ್ ಆದಮೇಲೆ ಇಲ್ಲಿ ಚಾರ್ಟ್ ಸೆಟ್ಟಿಂಗಲ್ಲಿ ಇಲ್ಲಿ ಕೆಳಗಡೆ ನೋಡ್ತಾ ಇರ್ಬೋದು ವಾಯ್ಸ್ ಮೆಸೇಜ್ ಟ್ರಾನ್ಸ್ಕ್ರಿಪ್ಟ್ಸ್ ಅಂತ. ಈ ಒಂದು ಸೆಟ್ಟಿಂಗ್ ಸ್ನೇಹಿತರೆ ನೀವು ಇಲ್ಲಿ ಆನ್ ಮಾಡಬೇಕು. ಇಲ್ಲಿ ಆಫ್ ಇರುತ್ತೆ, ಈ ಒಂದು ಸೆಟ್ಟಿಂಗನ್ನು ನೀವು ಇಲ್ಲಿ ಕ್ಲಿಕ್ ಮಾಡಿ ಆನ್ ಮಾಡಿ. ಆನಂತರ ಇಲ್ಲಿ ಚೂಸ್ ಲ್ಯಾಂಗ್ವೇಜ್ ಅಂತ ಬರುತ್ತೆ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಆದ ನಂತರ ಸ್ನೇಹಿತರೆ ಇಲ್ಲಿ 4 ಲ್ಯಾಂಗ್ವೇಜ್ ಇರೋದು, ಇಂಗ್ಲೀಷ್ ಹಾಗೆಯೇ ಪೋರ್ಚುಗಲು, ರಷ್ಯಾ ಲ್ಯಾಂಗ್ವೇಜು. ಸೊ ಇಲ್ಲಿ ನೀವು ಇಂಗ್ಲೀಷನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಆದ ನಂತರ ಇಲ್ಲಿ ಸೆಟಪ್ ನೌ ಮೇಲೆ ಕ್ಲಿಕ್ ಮಾಡಿ. ಆನಂತರ ಸ್ನೇಹಿತರೆ ನೀವು ಇಲ್ಲಿ 120 MB ಒಂದು ಫೈಲನ್ನು ಡೌನ್ಲೋಡ್ ಮಾಡಬೇಕು. ಇಂಗ್ಲೀಷ್ ಲ್ಯಾಂಗ್ವೇಜ್ ಟ್ರಾನ್ಸ್ಲೇಟ್ ಮಾಡುವಂಥ ಫೈಲನ್ನು ನೀವು ಇಲ್ಲಿ ಡೌನ್ಲೋಡ್ ಮಾಡಬೇಕು. ಸೊ ಇದೀಗ ನನ್ನೊಂದು ಫೈಲ್ ಡೌನ್ಲೋಡ್ ಆಗಿದೆ. ನಾನೀಗ ಡೈರೆಕ್ಟಾಗಿ ಒಂದು ಚಾರ್ಟನ್ನು ಓಪನ್ ಮಾಡ್ತೇನೆ. ಓಪನ್ ಆದಮೇಲೆ ಸ್ನೇಹಿತರೆ ಇಲ್ಲಿಗೆ ನಾನು ಒಂದು ವಾಯ್ಸ್ ಮೆಸೇಜನ್ನು ಸೆಂಡ್ ಮಾಡ್ತೇನೆ. ಹಾಯ್, ಹೌ ಆರ್ ಯು. ಸ್ನೇಹಿತರೆ, ಈಗ ನಾನು ವಾಯ್ಸ್ ಮೆಸೇಜನ್ನು ಸೆಂಡ್ ಮಾಡಿದ್ದೇನೆ. ಸೆಂಡ್ ಆದಮೇಲೆ ಸ್ನೇಹಿತರೆ ಇದನ್ನು ಯಾವ ರೀತಿ ಟೆಕ್ಸ್ಟ್ಗೆ ಟ್ರಾನ್ಸ್ಲೇಟ್ ಮಾಡೋದು ಅಂತ ಇದೀಗ ನಾನು ತಿಳಿಸ್ತೇನೆ. ಈ ಒಂದು ವಾಯ್ಸ್ ಮೆಸೇಜ್ ಮೇಲೆ ನೀವು ಹೋಲ್ಡ್ ಮಾಡಿ. ಹೋಲ್ಡ್ ಆದಮೇಲೆ ಸ್ನೇಹಿತರೆ ಇಲ್ಲಿ ಮೇಲ್ಗಡೆ 3 ಡಾಟಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಆದ ನಂತರ ಸ್ನೇಹಿತರೆ ಇಲ್ಲಿ ಟ್ರಾನ್ಸ್ಕ್ರೈಬ್ ಅಂತ ಬರುತ್ತೆ. ನೀವಲ್ಲಿ ಆ ಒಂದು ಸೆಟ್ಟಿಂಗನ್ನು ಆನ್ ಮಾಡಿದರೆ ಮಾತ್ರ ಇಲ್ಲಿ ಟ್ರಾನ್ಸ್ಕ್ರೈಬ್ ಅಂತ ಬರುತ್ತೆ, ಇಲ್ಲಾಂದರೆ ಬರಲ್ಲ. ಸೊ ಸೆಟ್ಟಿಂಗ್ ಆನ್ ಮಾಡಿದರೆ ಇಲ್ಲಿ ಟ್ರಾನ್ಸ್ಕ್ರೈಬ್ ಅಂತ ಬಂದಿರುತ್ತೆ. ಈ ಒಂದು ಟ್ರಾನ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಆದ ನಂತರ ಸ್ನೇಹಿತರೆ ಇಲ್ಲಿ ಕೆಳಗಡೆ ನೋಡ್ತಾ ಇರ್ಬೋದು ಹಾಯ್, ಹೌ ಆರ್ ಯು ಅಂತ ಇಂಗ್ಲೀಷಲ್ಲಿ ಟೆಕ್ಸ್ಟಲ್ಲಿ ಬಂದಿದೆ, ನೋಡ್ತಾ ಇದ್ದೀರಾ. ಇದು ಕೇವಲ ಇಂಗ್ಲೀಷ್ ಲ್ಯಾಂಗ್ವೇಜ್ ಮಾತ್ರ ಬರುತ್ತೆ. ನೀವು ಇಲ್ಲಿ ಕನ್ನಡದಲ್ಲಿ ಮಾತಾಡಿದ್ರೆ ಬರಲ್ಲ. ಇಂಗ್ಲೀಷಲ್ಲಿ ನಿಮ್ಗೆ ಯಾರಾದರೂ ವಾಯ್ಸ್ ಮೆಸೇಜ್ ಕಳಿಸಿದಾಗ ನೀವು ಈಸಿಯಾಗಿ ಆ ಒಂದು ವಾಯ್ಸ್ ಮೆಸೇಜನ್ನು ಟೆಕ್ಸ್ಟ್ಗೆ ಕನ್ವರ್ಟ್ ಅಂದರೆ ಟ್ರಾನ್ಸ್ಲೇಟನ್ನು ಮಾಡಿಕೊಂಡು ಡಿಸ್ಪ್ಲೇಲಿ ನೋಡ್ಕೋಬೋದು. ಸೊ ಇಲ್ಲಿ ನೀವು ವಾಯ್ಸ್ ಮೆಸೇಜ್ ಬಂದಾಗ ಮಾಡಬೇಕಾಗಿರೋದಿಷ್ಟೇ. ನೀವು ಸೆಟ್ಟಿಂಗನ್ನು ಈಗಾಗಲೇ ಆನ್ ಮಾಡ್ಕೊಂಡಿರ್ತೀರ. ಆನ್ ಆದಮೇಲೆ ಈ ಒಂದು ವಾಯ್ಸ್ ಮೆಸೇಜ್ ಮೇಲೆ ಹೋಲ್ಡ್ ಮಾಡಿ. ಹೋಲ್ಡ್ ಆದಮೇಲೆ ಇಲ್ಲಿ 3 ಡಾಟಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಟ್ರಾನ್ಸ್ಕ್ರೈಬ್ ಅಂತ ಬಂದಿರುತ್ತೆ ಮೇಲ್ಗಡೆ. ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನೀವು ಮೆಸೇಜನ್ನು ಟ್ರಾನ್ಸ್ಲೇಟ್ ಮಾಡ್ಕೊಬಂದರೆ ಟೆಕ್ಸ್ಟ್ಗೆ ಕನ್ವರ್ಟನ್ನು ಮಾಡ್ಕೋಬೋದು. ನಿಮ್ಮ ಫ್ರೆಂಡ್ ಮೆಸೇಜ್ ಬಂದಾಗಲೂ ಕೂಡ ಇದೇ ರೀತಿ ನೀವು ಇಲ್ಲಿ ಫಾಲೋ ಮಾಡಬೇಕು. ಅವರ ಒಂದು ವಾಯ್ಸ್ ಮೆಸೇಜ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಆದ ನಂತರ 3 ಡಾಟಸ್ ಮೇಲೆ ಕ್ಲಿಕ್ ಆದ ನಂತರ ಟ್ರಾನ್ಸ್ಕ್ರಿಪ್ಟನ್ನು ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ಡೈರೆಕ್ಟಾಗಿ ಟೆಕ್ಸ್ಟಲ್ಲಿ ಕನ್ವರ್ಟ್ ಆಗುತ್ತೆ ಆ ಒಂದು ವಾಯ್ಸ್ ಮೆಸೇಜು. ಸ್ನೇಹಿತರೆ, ಇದೇ ರೀತಿ ನಾನು ನಿಮಗೆ ಹೆಚ್ಚಿನ ನೀವು ಅಪ್ಡೇಟ್ಸ್ ವಿಡಿಯೋ ಬಗ್ಗೆ ಮಾಹಿತಿ ನೀಡ್ತಾ ಇರ್ತೇನೆ. ದಯವಿಟ್ಟು ನನ್ನೊಂದು ಯೂಟ್ಯೂಬ್ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಹಾಗೆಯೇ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅನ್ಕೋತೇನೆ. ವಿಡಿಯೋಗೆ ಒಂದು ಲೈಕ್ ಕೂಡ ಮಾಡಿ. ಪೂರ್ತಿಯಾದ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದ. ಶುಭ ದಿನ.